ಹೇಳಿ ಸರ್, ಏನಂತ ನೋಟಿಸ್ ಕೊಟ್ಟಿದ್ರು, ಏನಾರ ಡೀಟೇಲ್ಸ್ ಅನ್ನು ಕೇಳಿದ್ದಾರೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಾನು ಜಾರಿ ನಿರ್ದೇಶನ ದೂರು ದಾಖಲು ಮಾಡಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಮನ್ಸ್ನ ಜಾರಿ ಮಾಡಿದರು. ಸೊ ಆ ಪ್ರಕಾರ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ. ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳನ್ನು ಮತ್ತು ಕೆಲವು ದಾಖಲಾತಿಗಳನ್ನು ಸಮನ್ಸ್ ಜೊತೆ ಕೇಳಿದರು. ಆ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳೊಂದಿಗೆ ನಾನು ಇವತ್ತು ಜಾರಿ ನಿರ್ದೇಶಕ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ. ಸಂದರ್ಭದಲ್ಲಿ 500 ಪುಟಗಳ ಒಂದು ಸಾಕ್ಷ್ಯಗಳನ್ನು ಕೊಟ್ಟಿರಿ, ಒಂದಷ್ಟು ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ರಿ. ಇವತ್ತು ನಿಮ್ಮ ಬಳಿಯಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳಿದ್ದಾರೆ? ಏನಾದರೂ ಸಮನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇದನ್ನ ಕೊಡಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿದ್ದಾರೆ ಸರ್? ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳೆಲ್ಲ ಕೇಳಿದ್ರೆ ಏನು ಆಸ್ತಿ ಇದೆ, ಈ ಬ್ಯಾಂಕ್ ಅಕೌಂಟ್ಗಳು ಯಾವುದಿದೆ, ಬ್ಯಾಂಕ್ ಡೀಟೇಲ್ಸ್ಗಳು ಮತ್ತು ನಾವು ಏನು ಆದಾಯದ ಮೂಲಗಳಿದೆ ಅದೆಲ್ಲ ಮಾಹಿತಿಯನ್ನು ಕೇಳಿದರೆ ಆ ಎಲ್ಲ ಮಾಹಿತಿನೂ ಕೂಡ ನಾನು ಒದಗಿಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲಾತಿಗಳನ್ನು ಇವತ್ತು ಇಡಿ ಮುಂದೆ ಹಾಕಿರ್ತಾರೆ? ಸರ್, ನಾನು ದೂರ ಅರ್ಜಿಯೊಂದಿಗೆ 500 ಪುಟಗಳಿಂದ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸಮಾಜದಲ್ಲಿ ಯಾವುದೂ ದಾಖಲಾತಿ ಕೇಳಿಲ್ಲ. ಸೊ ಅವ್ರು ಕೇಳಿರ್ತಕ್ಕಂಥದ್ದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೇಳಿದ್ದಾರೆ. ಇದು ಕೂಡ ತನಿಖೆ ಭಾಗ ಅಂತ ಹೇಳಿದ್ದಾರೆ ಸರ್. ಅವರ ನಿಯಮದ ಪ್ರಕಾರ ಮೊದಲು ಯಾರು ದೂರದಾರ ಇದೆ ಆ ದೂರದಾರರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವರು ವಿಚಾರಣೆಯಲ್ಲಿ ಮುಂದುವರಿತಾರೆ ಅಂತೇಳಿ ನನಗೆ ತಿಳಿದು ಬಂದಿದೆ. ಅವ್ರ ಪ್ರಕಾರ ಸಮಸ್ಯೆಗೆ ಏನು ಮಾಹಿತಿ ಕೇಳಿದ್ರೆ ಆ ಎಲ್ಲ ಮಾಹಿತಿನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಸರ್, ಅದಾದ ನಂತರ ಈಗ 14 ಸೈಟ್ಗಳು ವಾಪಸ್ ಕೊಟ್ಟಿದ್ದಾರೆ. ಅಂದರೆ ಆದಂಥ ಬೆಳವಣಿಗೆಗಳು ಇಡೀ ECR ಅನ್ನು ದಾಖಲು ಮಾಡಿದ್ಮೇಲೆ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈ ಪ್ರಕಾರ ಏನು ಆಗ್ಬೋದು ಸರ್? ಈಗ ಕಾನೂನಿನ ಪ್ರಕಾರ ಅದು ವಾಪಸ್ಸನ್ನು ತೆಗೆದುಕೊಂಡಿದ್ರೆ ಅದು ಯಾವುದೇ ರೀತಿಯ ಲೋಪದೋಷಗಳಿಲ್ಲ. ತನಿಖೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ತನಿಖೆಗೆ ಹೆಚ್ಚಿನ ಸಹಕಾರ ಆಗಲಿದೆ. ಯಾಕೆಂತಂದರೆ ಅವರೇ ತಮ್ಮ ತಪ್ಪನ್ನು ಒಪ್ಕೊಂಡು ಆ ನಿವೇಶನ ವಾಪಸ್ ಕೊಟ್ಟಿರೋದ್ರಿಂದ ನಾವೇನು ಆರೋಪ ಮಾಡಿ ಅದು ಪೂರಕವಾದಂಥ ಒಂದು ಬಲವಾದ ಸಾಕ್ಷ್ಯದಾಗುತ್ತೆ. ಸೊ ಇದು ತನಿಖೆಗೆ ಹೆಚ್ಚಿನ ಸಹಕಾರ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಪ್ರಮುಖವಾಗಿ ಇಡೀ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸೀಸರನ್ನು ತೋರಿಸ್ತಾರೆ, ಆಸ್ತಿ ಮುಟ್ಗೋಲು ಹಾಕೊಳ್ಳೋದು. ಅದೀಗ 14 ಸೈಟು ಕೂಡ ಮೂಡಾದ ಹ್ಯಾಂಡ್ ಓವರ್ ಆಗಿರೋದ್ರಿಂದ ಸೀಸರ್ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಇಡೀ ತನಿಖೆಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ಅನಿಸುತ್ತೆ. ಏನು ಸರ್, ಅದು ನಿಜವಾಗ್ಲೂ ವಾಸ್ತವಾಂಶವಾಗಿ ಆ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದೆ. ಸೊ ಹಾಗಾಗಿ ತನಿಖೆಗೆ ಇದು ಯಾವುದೇ ರೀತಿ ಅಡ್ಡಿ ಆಗಲ್ಲ ಅಂತ ನನ್ನ ಒಂದು ತಿಳುವಳಿಕೆ. ಇದು ವಕೀಲರು ಅಮೃತೇಶ್ ಅವರು ಒಂದು ಲೆಟರ್ ಬರೆದಿದ್ರು ಇಡಿ ಅವರಿಗೆ. ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಅಥವಾ ಪ್ರದೀಪ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಮಧ್ಯಮ ವರ್ಗ ಫ್ಯಾಮಿಲಿಯವರು. ಅವರಿಗೆ ಈ ರೀತಿ ಅಂದರೆ ಇಷ್ಟೊಂದು ಲಾಯರ್ಗಳನ್ನ ಅಫೋರ್ಡ್ ಮಾಡುವಂಥದ್ದು ಶಕ್ತಿ ಹೇಗೆ? ಆ ರೀತಿಯಲ್ಲಿ ಅವರ ಆದಾಯವನ್ನು ಕೂಡ ನೀವು ಪರಿಶೀಲನೆ ನಡೆಸಬೇಕು ಅಂತೇಳಿ ಆ ಉದ್ದೇಶದಿಂದ ಏನಾದರೂ ನೋಟಿಸ್ ಕೊಟ್ಟಿದ್ದಾರೆ? ಹಾಗಾದರೆ ಇಲ್ಲ ಸರ್, ನನಗೆ ಅದು ಬಂದಿಲ್ಲ. ನಮಗೆ ಬಂದ ಭಾಷೆ ನಾವೇನು ದೂರ ಅರ್ಜಿ ಅದಕ್ಕೆ ಸಂಬಂಧಪಟ್ಟ ಬಂದಿದೆ. ಯಾರು ಬೇಕಾದ್ರೆ ನಮ್ಮ ವಿರುದ್ಧ ದೂರ ದಾಖಲು ಮಾಡ್ಬೋದು. ಈ ಮಧ್ಯಮ ವರ್ಗದವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿಲ್ಲ, ಸಂವಿಧಾನ ತಿಳಿಸಿಲ್ಲ. ಕಟ್ಟ ಕಡೆಯ ವ್ಯಕ್ತಿಯು ಕೂಡ ತನ್ನ ಅಧಿಕಾರವನ್ನು ಚಲಾಯಿಸಿ ತನ್ನ ಹೋರಾಟವನ್ನು ಮಾಡ್ಬೋದು, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸಂವಿಧಾನ ಹಕ್ಕು ಕೊಟ್ಟಾಗ ಮಧ್ಯಮದ ವರ್ಗದವರು ಮುಖ್ಯಮಂತ್ರಿ ವಿರುದ್ಧ ಮಾಡ್ತಾಯಿದ್ರೆ, ಹೋರಾಟ ಮಾಡ್ತಾರೆ ತಕ್ಷಣ ಈ ಥರ ಎಲ್ಲ ಆರೋಪ ಮಾಡೋದು ಸರಿ ಅಲ್ಲ. ಕೈಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಅವ್ರು ಲೆಟರ್ ಬರೆದಿದ್ರು ಸರ್ ಇಡಿಗೆ ಮತ್ತು DGIG ಅವರಿಗೆಲ್ಲರೂ. ಸರ್, ಈ ಕಾಣದ ಕೈಗಳು ಇದೆಯೋ ಅನ್ನೋದು ಮುಖ್ಯ ಪ್ರಶ್ನೆ ಬರಲಾಗಿ. ಇಲ್ಲಿ ನಾವು ಏನು ಆರೋಪ ಮಾಡಿದ್ವಿ ಆರೋಪ ನಿಜನ ಸುಳ್ಳನ್ನು ಬರ್ತದೆ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಮುಖ್ಯ ಬರಬೇಕಾಗಿರೋದು ಆರೋಪ ಏನಿದೆ, ಆರೋಪಕ್ಕೆ ಪೂರಕವಾಗಿ. ಸೊ ನಾನಂತೂ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಈಗ ನಿಮ್ಮ ವಿರುದ್ಧ NBW ಅದ್ರ ಬಗ್ಗೆ ಸರ್, ಅದು ಸಾಮಾನ್ಯ ಪ್ರಕ್ರಿಯೆ ಸರ್. ಅದು 2015 ಇಸ್ವಿಯಿಂದ ನಡೀತಕ್ಕಂಥ ಒಂದು ಕ್ರಿಮಿನಲ್ ಕೇಸು. ನಾನು ಮೊನ್ನೆ ಲೋಕಾಯುಕ್ತ ಅವ್ರ ಜೊತೆ ನಾನು ಸ್ಥಳ ಮಾಜರಿಗೆ ಹೋಗಿದ್ದಾಗ ಅದು ವಿಷಯ ಮರೆತೋಗಿ ನಾನು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಹಾಗಾಗಿ ನ್ಯಾಯಾಲಯ ಒಂದು NBW ಇಶ್ಯೂ ಮಾಡಿದೆ. ಏನು ಮುಂದಿನ ದಿನಗಳಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ₹100 ದಂಡವನ್ನು ವಿಧಿಸಿ ಅದು ವಾರೆಂಟ್ ವಾಪಸ್ ಬಿಡೋದು. ಅದು ಸಹಜ ಪ್ರಕ್ರಿಯೆ ಹೊರತು ಏನು ಆತಂಕ ಪಡುವಂಥ ಭಯ ಪಡುವಂಥ ವಿಚಾರ ಅಲ್ಲ. ಸರ್, ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಸೊ ಅವರಿಂದ ಏನಾದರೂ ನಿಮ್ಮ ಮೇಲೆ ಒತ್ತಡ ಇರುವಂಥದ್ದು ಆ ರೀತಿಯಲ್ಲಿ ಕಂಡು ಬರ್ತಾ ಇದೆಯಾ? ಇಲ್ಲ ಸರ್, ಖಂಡಿತವಾಗ್ಲೂ ನನಗೆ ಮೇಲೆ ಯಾವುದೇ ರೀತಿ ಒತ್ತಡ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಸೊ ಅವರು ಕಾನೂನು ಪ್ರಕಾರನೇ ನನ್ನ ಮುಂದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು, ಭೂಮಾಪನ ಇಲಾಖೆ ಅಧಿಕಾರಿಗಳನ್ನು ಮತ್ತು ಮೂಢ ಅಧಿಕಾರಿಗಳನ್ನ ಕರೆಸ್ಕೊಂಡು ಸೊ ಎಲ್ಲನೂ ಕೂಡ ವಿಡಿಯೋ ಚಿತ್ರೀಕರಣ ಮತ್ತು ಫೋಟೋ ತೆಗೆಯೋದ್ರ ಮೂಲಕ ಕಾನೂನು ಪ್ರಕಾರ ಎಲ್ಲನೂ ಮಾಡಿದ್ದಾರೆ. ಈ ಹಿಂದೆಯಿಂದನೂ ಕೂಡ ನೀವು ಲೋಕಾಯುಕ್ತ ತನಿಖೆ ಮೇಲೆ ಅಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. CBIಯಲ್ಲಿ ತನಿಖೆ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರುವಂಥದ್ದು. ಜೊತೆಗೆ ಹೈಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಕೆ ಮಾಡಿರುವಂಥದ್ದು. ಈಗ 2-3 ದಿನಗಳಿಂದ ಅವರ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ತನಿಖೆ ಸ್ಟಾರ್ಟ್ ಆಗಿದೆ. ಏನು ಅನಿಸ್ತಾರೆ ಸರ್ ಈಗ ಅವರ ನಡೆ ಬಗ್ಗೆ?
ಸರ್, ಅವರು ತನಿಖೆ ಪ್ರಾರಂಭ ಮಾಡಿದಾಗ ಆ ತನಿಖೆ ಸಹಕರಿಸೋದು ನನ್ನ ಪಿರಿಯದ ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ತನಿಖೆಗೆ ಅವರು ಸಹಕರಿಸ್ತಾ ಇದ್ದೀನಿ. ಅವರು ತನಿಖೆ ಪ್ರಾರಂಭ ಮಾಡಿದರೆ ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದು ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತು ಈಗಾಗಲೇ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಅದು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ವಕೀಲರು ವಾದವನ್ನು ಮಂಡನೆ ಮಾಡಿ ಈ ಪ್ರಕರಣ CBIಗೆ ವಹಿಸೋದು ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾರೆ. ಸೊ ಮಾನ್ಯ ನ್ಯಾಯಾಲಯ ನಮ್ಮ ಎಲ್ಲ ಮನವಿಯನ್ನು ಪರಿಗಣಿಸಿ CBIಗೆ ಪ್ರಕರಣ ವಹಿಸುತ್ತೆ ಅನ್ನೋದು ಒಂದು ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.